ದೇಶಾದ್ಯಂತ ಶಿವರಾತ್ರಿ ವೈಭವ ಮನೆ ಮಾಡಿತ್ತು. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ರಾತ್ರಿಯಿಡೀ ವಿಶೇಷ ಪೂಜೆ ಆರಾಧನೆಗಳು ಜರುಗಿದ್ವು. ಕೊಯಂಬತ್ತೂರಿನ ಆದಿಯೋಗಿ ಸನ್ನಿಧಿಯಲ್ಲಿ ಹೊಸ ಲೋಕವೇ ಧರೆಗಿಳಿದಿತ್ತು. ಶಿವಲೋಕವೇ ಧರೆಗಿಳಿದಂತಹ ಭಾವ. ಭಕ್ತಿಯ ಅಲೆಯಲ್ಲೇ ತೇಲುತ್ತಿದ್ದಾರೆ, ಮೈಮರೆತು ಕುಣಿಯುತ್ತಿದ್ದಾರೆ. ತಂಪಾದ ರಾತ್ರಿಯಲ್ಲಿ ತಂಗಾಳಿಯ ನಡುವೆ ಸಂಗೀತ ಸುದಿ ಹರಿಯುತ್ತಿದೆ. ಶಿವಶಂಭೋ ನೀಲಕಂಠ ಧೂವನಾದಿ ಧೂವನಂತ ಶಿವಶಂಭೋ. ದೇಶದೆಲ್ಲೆಡೆ ನಿನ್ನೆ ಮಹಾಶಿವರಾತ್ರಿ ಸಡಗರ ಕಳೆಗಟ್ಟಿತ್ತು. ಕಾಶಿ, ಉಜ್ಜಯಿನಿ ಸೇರಿದಂತೆ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಆರಾಧನೆಗಳು ಜರುಗಿದವು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ರಾತ್ರಿಯಿಡೀ ಜಾಗರಣೆ, ಶಿವನಾಮ ಸ್ಮರಣೆಯಲ್ಲಿ ಭಕ್ತರು ಮಿಂದೆದ್ರು. ಉಜ್ಜಯಿನಿಯಲ್ಲಿ ಮಹಾಕಾಲನಿಗೆ ಭಸ್ಮಾರತಿ ನೆರವೇರಿಸಲಾಯಿತು. ವಿಶೇಷ ಅಲಂಕಾರ ಮಾಡಲಾಯಿತು. ಹಿಂದೂಗಳ ಪವಿತ್ರ ಕ್ಷೇತ್ರ ವಾರಣಾಸಿಯಲ್ಲಿ ಶಿವರಾತ್ರಿ ವೈಭವ ಆವರಿಸಿತ್ತು. ವಿದ್ಯುತ್ ದೀಪಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ, ಅಭಿಷೇಕಗಳು ನೆರವೇರಿತು. ಬಾಲಿವುಡ್ ನಟ ಸಿದ್ಧಾರ್ಥ್ ಮಲ್ಹೋತ್ರಾ ಹಾಗೂ ಅನೇಕರು ಕಾಶಿ ವಿಶ್ವನಾಥನ ದರ್ಶನ ಪಡೆದು ಪುನೀತರಾದ್ರು. ಒಡಿಶಾದ ಭುವನೇಶ್ವರದಲ್ಲಿರುವ ಲಿಂಗರಾಜ ದೇವಾಲಯದಲ್ಲಿ ಬೃಹತ್ ಗೋಪುರದ ಮೇಲತ್ತೆ ಜ್ಯೋತಿ ಬೆಳಗಿಸಲಾಯಿತು. ಆದಿಯೋಗಿ ಸನ್ನಿಧಿಯಲ್ಲಿ ಹೊಸ ಲೋಕ ಸೃಷ್ಟಿ. ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಇಶಾ ಫೌಂಡೇಶನ್ನ ಪ್ರಸಿದ್ಧಿ ಆದಿಯೋಗಿ ಸನ್ನಿಧಿಯಲ್ಲಿ ಹೊಸ ಲೋಕವೇ ಸೃಷ್ಟಿಯಾಗಿತ್ತು. ಲೇಸರ್ ಲೈಟ್ ನಲ್ಲಿ ಭವ್ಯ ಶಿವಮೂರ್ತಿ ಕಂಗೊಳಿಸಿತ್ತು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಹಲವು ಕೇಂದ್ರ ಸಚಿವರು, ದೇಶ ವಿದೇಶಗಳಿಂದ ಬಂದಂತಹ ಗಣ್ಯರು, ಸಹಸ್ರಾರು ಭಕ್ತಾದಿಗಳು ಆಗಮಿಸಿದ್ರು. ಜಗ್ಗಿ ವಾಸುದೇವ್ ಶಿವ ಧ್ಯಾನದೊಂದಿಗೆ ಮೈಮರೆತು ಕುಣಿದ್ರು. ಆದಿಯೋಗಿಯ ಸನ್ನಿಧಿಯಲ್ಲಿ ದೇಶ ವಿದೇಶದ ಹಲವು ಕಲಾವಿದರು ಸಂಗೀತ ನೃತ್ಯ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ರು. ಖ್ಯಾತ ಗಾಯಕ ಶಂಕರ್ ಮಹದೇವನ್ ಕಂಠದಲ್ಲಿ ಮೂಡಿಬಂದ ಮಹಾದೇವನ ಹಾಡುಗಳು ನೆರೆದಿದ್ದವರನ್ನ ರೋಮಾಂಚನಗೊಳಿಸಿದ್ವು. ಹಲವು ಕಲಾವಿದರು ತಮ್ಮ ಶೈಲಿಯಲ್ಲಿ ಗಾನಸುದೆ ಹರಿಸಿದ್ರು. ಒಟ್ಟಾರೆ ಈ ಬಾರಿಯ ಶಿವರಾತ್ರಿ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9.